ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ? ಇಲ್ಲ ಹೇಳಿದ್ರ ಈ ಕಂಡೀಷನ್ಸ್? ಮನೆ ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದಿದ್ರೆ ಮನೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ತರೋದು ದುಡ್ಡನ್ನ ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ ಕೈ ಮುಕ್ಕಂತ ಬಂದೆ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. 6 ತಿಂಗಳು ಮುಂಚೆ ಹೇಳಿದ್ರು ಸರ್ವರ್ ಡೌನ್ ಇದೆ, ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಯಾರು? ನಮ್ಮ ಕಾಂಗ್ರೆಸ್ ಅವರು. ಅದೆಲ್ಲ ಸುಳ್ಳು ಮೇಡಮ್. 6 ತಿಂಗಳಾದ್ಮೇಲೆ ಈಗ ಸರ್ವರ್ ಡೌನ್ ಇದೆ, ಕೇಂದ್ರ ಸರ್ಕಾರದ ನಿಯಮಗಳಿದಾವೆ ಅಂತ ಹೇಳ್ತೀರಾ. ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ? ನೀನು ಯಾವನೇ ನೀನು ನೀ ಯಾವನು ಕೇಳಕ್ಕೆ ಹೇಳಿದ್ರ ಈ ಕಂಡೀಷನ್ಸು? ಮನೆ ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದೇ ತರ ಈಗ ಕೇಂದ್ರ ಸರ್ಕಾರ ತಡೆ ಆಗಿದ್ರೆ ಮನೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು. ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ಜನಗಳು ನಿಮ್ಮನ್ನ ನಂಬಿ ಅಲ್ವಾ ಓಟ್ ಹಾಕಿದ್ದು, ಅದಕ್ಕೆ ಅದೇ ತರ ಬಂದು ಕೊಡಿ. ಯಾವಾಗ ಪ್ರತಿ ತಿಂಗಳು 1 ತಿಂಗಳು ಸರ್ವರ್ ಡೌನು, 1 ತಿಂಗಳು ಕೇಂದ್ರ ಸರ್ಕಾರ, ಪ್ರತಿ ತಿಂಗಳು ಇದೇ ಹೇಳ್ತಾ ಇದ್ರೆ ಉತ್ತರ ಜನಗಳಿಗೆ ಯಾವಾಗ ಸಿಗತ್ತೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದೆ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ಅಲ್ಲಿಗೆ ನಿಮ್ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನೀವು ಇದೇ ತರ ನಿಯಮಗಳು ಹೇಳ್ತಾ ಇರ್ತೀರಾ. ಈಗ ಮನೆ ಮನೆಗೆ ತಿಂಗಳು ಬಂದು ಕ್ಯಾಶ್ ತಲುಪಿಸಿ ಜನಗಳಿಗೆ. ಓಟ್ ಕೇಳೋವಾಗ ಹೇಗ್ ಬಂದ್ರಿ ಅಲ್ವಾ ಮನೆ ಮನೆಗೆ, ಅದೇ ತರ ಬಂದು ತಲುಪಿಸಿ. ಯಾಕೆ ಈ ನಿಯಮಗಳು ಯಾಕೆ ಅಡ್ಡಿ ತರ್ತಾ ಇದ್ದೀರಾ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ ಅಲ್ಲಿಗೆ ನಿಮ್ಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ, ಇಂಡೈರೆಕ್ಟ್ ಆಗಿ. ಬಡ ಜನಗಳದ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದೀರಾ. ರಾಜಕೀಯ ಆಗಲ್ವೇನ್ರಿ ನಿಮ್ಗೆ? ಅವ್ರ ರೇಷನ್ ಬಡ ಜನಗಳ ಅನ್ನನ ನೀವು ತಿನ್ಬೇಕಾ? ನಾಚಿಕೆ ಆಗಲ್ವಾ ನಿಮ್ಗೆ ಅಂತ? ಎಷ್ಟು ಜನಗಳದ್ದು ಮೋಸ ಮಾಡಿದೀರಾ, ಎಷ್ಟು ಜನಗಳಿಂದ ರೇಷನ್ ಕಾರ್ಡ್ದು ಕ್ಯಾನ್ಸಲ್ ಮಾಡಿದೀರಾ. ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರುಡುತ್ತಾ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಬಡವರ ಕಣ್ಣೀರು ಒರೆಸ್ತಾ ಇದ್ದಾರೆ. ಯಾವ್ದೋ ಬಿಟ್ಟು ಕೊಡೋಬಿಟ್ಟು ನೀರ್ ಹಾಕಿಲ್ದಂಗೆ ಕೊಡೋಬಿಟ್ಟು. ಅವ್ರು ಏನ್ ನಿಮ್ಮಂಗೇನ್ ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೇನ್ರಿ? ಅಲ್ಲಿ ರೇಷನ್ ಕಾರ್ಡ್ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಿಜ ಎಷ್ಟು ಸುಳ್ಳು ಎಷ್ಟು ಅದು ನಿಮ್ಗೆ ಗೊತ್ತಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ಗಂತೂ ಗೊತ್ತಿಲ್ಲ ಜನಗಳಿಗೆ. ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ. ದಯವಿಟ್ಟು ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರೋರ್ದು ಮತ್ತೆ ಆಕ್ಸೆಸ್ ಮಾಡಿ ಕೊಡಿ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಒಂದು ಉಚಿತ ಅಕ್ಕಿ ಕೊಡ್ತಾ ಇದೆ. ಹಾಗಾದ್ರೆ ಇವ್ರು ಯಾರಿಗೆ ಕೊಡ್ತಾ ಇದ್ದಾರೆ ಇವಾಗ? ಅದು ಅವ್ರಿಗೆ ಗೊತ್ತು ಯಾರಿಗೆ ಕೊಡ್ತಾ ಇದ್ದಾರೆ, ಪಕ್ಕದ ದೇಶಕ್ಕೆ ಕೊಡ್ತಿದಾರ ಅಂತ. ಯಾಕಂದ್ರೆ ಮಾತು ಎತ್ತಿದ್ರೆ ಪಾಕಿಸ್ತಾನ್ ಮೈ ಬ್ರದರ್ಸ್ ಅಂತಿರಲ್ರಿ, ಎಲ್ರಿಗೂ ಹೋಯ್ತು ಮೈ ಬ್ರದರ್ಸ್ದು. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಮೊನ್ನೆ ಸ್ಟಾಂಪೇಡ್ ಆದಾಗ ಏನ್ರಿ ಆಯ್ತು? ಯೋಗಿ ಅವರು ಅಲ್ಲಿ ಸ್ಟಾಂಪೇಡ್ ಆದಾಗ, ಮಹಾಕುಂಭ ಮೇಳನಲ್ಲಿ ಸ್ಟಾಂಪೇಡ್ ಆದಾಗ 25 ಲಕ್ಷ ಒಂದು ಕುಟುಂಬಕ್ಕೆ ಅನೌನ್ಸ್ ಮಾಡಿದ್ರು. ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12-13 ರೂಪಾಯಿ. ನೀವು 10 ಲಕ್ಷ ಕೊಟ್ಬಿಟ್ಟು ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಲ್ಲ, ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರ ನೀವು? ನೋವಿದೆ, ಆಕ್ರೋಶ ಇದೆ. ಹೇಳ್ರಿ ಕಾಂಗ್ರೆಸ್ ಅವರೇ, ಹೇಳ್ತಿದ್ರ ಆ ಮಾತು ನೀವು? ಸಿದ್ದರಾಮಯ್ಯ ಎಲ್ಲಿದೀಪ? ಕರ್ಸಿದ್ದು ನಿಮ್ಮ ಮನೆಯವ್ರಿಗೋಸ್ಕರ, ಇಲ್ಲಿ ಜನಗಳ ಪ್ರಾಣಗಳು ತೆಗೆದ್ರಿ. ಅವ್ರು ಆರೋಪ ಮಾಡ್ತಾರೆ, ಆರೋಪ. ಮೇಡಮ್, ಇವಾಗ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಹಿಂದೂಗಳನ್ನೊಂದು ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. ಈ ಬಾರಿನೂ ಅದು ಕಂಟಿನ್ಯೂ ಆಗಿದೆ. ಯಾಕಂದ್ರೆ ನಾನು ಹಿಂದುತ್ವದ ವಿರುದ್ಧ ಇದ್ದೀನಿ, ಅದಕ್ಕೆ ಹಂಗೆ ಮಾತಾಡ್ತಿದ್ದಾರೆ. ಮಂಗಳೂರಿಂದ ಹಿಡಿದು ಆಲ್ ಓವರ್ ಕರ್ನಾಟಕ ಕೆಲವೊಂದಿಷ್ಟು ಮುಖಂಡರನ್ನ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಗಡಿಪಾರು ಮಾಡೋದಿರಲಿ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿರ್ಬಂಧ ಹೇರೋದಿರಲಿ, ಏನಾದರೂ ಭಾಷಣ ಮಾಡೋರಿಗೆ ನೀವು ಇಂಥದ್ದನ್ನು ಮಾತ್ರ ಮಾತಾಡಬೇಕು ಅಂಥೇಳಿ ಒಂದು ನೋಟಿಸ್ ಕೊಡ್ತಾ ಇದ್ದಾರೆ ಅವರು. ಅಂದರೆ ಸರ್ಕಾರ ಪೊಲೀಸ್ನವ್ರ ಹತ್ರ ಕೊಡಿಸ್ತಾ ಇದೆ. ಹಿಂದೂಗಳ ಮೇಲೆ ಟಾರ್ಗೆಟ್ ನಡೀತಾ ಇದೆ. ಏನು ಹೇಳ್ತೀರಿ ಮೇಡಮ್? ಈಗ ಗೊತ್ತಾಯ್ತು. ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಅವ್ರವ್ರ ಮನೆಗಳಲ್ಲೇ ಟೆರರಿಸ್ಟ್ ಇದ್ದಾರೆ. ಯಾರು VIP ಮನೆಗಳಲ್ಲೇ ಟೆರರಿಸ್ಟ್ಗಳಿದ್ದಾರೆ. ಫಸ್ಟ್ ಅವ್ರನ್ನ ಟಾರ್ಗೆಟ್ ಮಾಡಿ, ಆಮೇಲೆ ಲೋಕಲ್ ಜನಗಳನ್ನ ಟಾರ್ಗೆಟ್ ಮಾಡಿ. ಪೊಲೀಸ್ ಅವ್ರು ನೋಟಿಸ್ ಕೊಟ್ಟರು ಅಂದ್ಬಿಟ್ಟು ಮಧ್ಯರಾತ್ರಿ ಬಂದು ಫ್ಯಾಮಿಲಿಗಳನ್ನ ಡಿಸ್ಟರ್ಬ್ ಮಾಡೋದಲ್ಲ. ಫಸ್ಟ್ ನಿಮ್ಮನೆಗೆ ಹಾಗೆ ಬಂದು ಯಾರಾದ್ರು ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಇಲ್ಲ ಅಲ್ಲ. ಸ್ವಲ್ಪ ಯಾವುದು ನ್ಯಾಯ ಇದೆ, ಎಲ್ಲಿ
ನಿಯಮ ಇದೆ, ಅದು ನೋಡಿ ದಯವಿಟ್ಟು ಪಾಲಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.